यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। बीजापुर में डीएसपी बसवराज अलगार का अनोखा जन्मदिन मनाया गया। जैसे कि आप सब जानते हैं 12 रबीउल अव्वल मिलादुन नबी सल्लल्लाहु अलैहि वसल्लम की हर जगह धूम चली हुई है। इसी कड़ी में शहर बीजापुर में भी आसर शरीफ का संदल बड़े पैमाने पर मनाया गया है। सोहेल फनवर्ल्ड की तरफ से डीएसपी बसवराज अलगार का आसर शरीफ में अनोखा जन्मदिन मनाया गया और डीएसपी बसवराज अलगार ने सोहेल फनवर्ल्ड का ग्रैंड इनॉग्रेशन भी किया। इस मौके पर डायनामिक लीडर अब्दुल रज़ाक हौरती, मोहम्मद रफ़ीक काने, ज़ैनुल आबिदीन साहेब, कांग्रेस नेता संभानी, सोशल वर्कर अफरोज वाटी, एमएमडीसी के इरफान शेख और एमसी मुल्ला साहब के अलावा गोलगुंबद सीपीआई मल्लैया मठपति, गांधी चौक सीपीआई प्रदीप तलकेरी के अलावा और भी कई लोगों की मौजूदगी में सोहेल फनवर्ल्ड का इनॉग्रेशन और डीएसपी बसवराज अलगार का अनोखा जन्मदिन मनाया गया। ನನ್ನ ಗುರುಗಳಾದಂಥ ಬಸವರಾಜ್ ಎಲ್ಗಾರ್ ಸಾಹೇಬರು ಡಿವೈಎಸ್ಪಿ ಸಿಟಿ ಟೌನ್ ನನ್ನ ಗುರುಗಳವರು. ನಾನು ಅವ್ರ ಕೈಯಾಗಿ ನೌಕರಿ ಮಾಡಿದ್ದೀನಿ, ಬೆಳೆದೀನಿ. ನನಗೇನು ಖುಷಿಪ್ಪ ಅಂತಂದರೆ ಇವತ್ತು ಅವ್ರ ಹುಟ್ಟುಹಬ್ಬದ ಸಲುವಾಗಿ ಒಂದು ಎರಡೇ ಮಾತು ಮಾತಾಡ್ತೀನಿ. ಇದು ಸೂಫಿ ಸಂತರ ನಾಡು, ಬಸವ ನಾಡಿನಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟದಲ್ಲಿ ಕವಿ ಹುಟ್ಟುತ್ತಾರೆ ಅನ್ನೋದು ನಾವು ಗ್ಯಾರಂಟಿ ಇದ್ದಿಲ್ಲ. ನಮ್ಮಲ್ಲಿ ಕವಿಯಾಗಿ ಹುಟ್ಟಾರೆ, ಅದೊಂದು ನನಗೆ ದೊಡ್ಡ ಸಂತೋಷ ಅದ. ಈ ನಡೆದಾಡುವ ಜಾಗದಲ್ಲಿ ಬಂದಾರವರು. ನಮ್ಮ ಸೂಫಿ ಸಂತರು ನಡೆದಂಥ ನಾಡಿದು, ಬಸವ ನಾಡಿನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಇಂಥ ಒಂದು ದೊಡ್ಡ ಒಂದು ಕೃತಿ ಮಾಡ್ಯಾರತ್ತಂದ್ರೆ ನನಗೆ ಹೆಮ್ಮೆ ಅದ. ಮತ್ತು ರಾಜಕೀಯವಾಗಿ ನಾನು ಬೆಳೆಸಿದವರು ಯಾರಪ್ಪ ಅಂತಂದ್ರೆ ಇವತ್ತು ನನ್ನ MC ಮುಲ್ಲಾ ಸಾಹೇಬರು, ಮತ್ತು ನಮ್ಮ ಮಹಾನಗರ ಪಾಲಿಕೆ ಒಳಗೆ ತೋರಿಸಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ ನಮ್ಮ ಹೊರ್ತಿ ಸಾಹೇಬರು. ನನ್ನ ಈ ಒಂದು ರ್ಯಾಲಿ ಒಳಗೆ, ಈ ನಬಿಯವರ ರ್ಯಾಲಿ ಒಳಗೆ ನನ್ನ ಇರ್ಫಾನ್ ಅವರು ಹಿಂದೆ ಕುಂತು ನಮ್ಮ ಗುರುವಿನ ಸ್ಥಾನದಲ್ಲಿ ನಿಂತು ಅವ್ರು ನನಗೆಲ್ಲ ತೋರಿಸಿಕೊಟ್ರು ಯಾವ ಥರ ಹೆಂಗಿರ್ಬೇಕಂತೇಳಿ. ಇವತ್ತು ನನಗೆ ಅವರು ರ್ಯಾಲಿ ಅಧ್ಯಕ್ಷರನ್ನು ಮಾಡಿದರು. ಅದಕ್ಕೆ ದಯವಿಟ್ಟು ಇವತ್ತು ನಮ್ಮ ಸಾಹೇಬರದು ನನಗೆ ಭಾಳ ಸಂತೋಷ ಆಯಿತು. ಈ ನಬಿಯವರು ಇದ್ದಲ್ಲಿ ಜಾಗದಲ್ಲಿ ತಂದು ನೀವು ಬರ್ತ್ಡೇ ಮಾಡಿರಲ್ಲ, ಅದೇ ಒಂದು ದೊಡ್ಡ ಉಪಕಾರ ಮಾಡ್ದಂಗಾಯ್ತು. ಧನ್ಯವಾದ. ಇವತ್ತಿನ ದಿವಸ ಭಾಳ ಸಂತೋಷ. ನಮ್ಮ ಬಿಜಾಪುರ DC ಸಾಹೇಬರು ಎಲ್ಗಾರ್ ಸಾಹೇಬರು ಅವ್ರದ್ದು ಜನ್ಮ ದಿನ ಮತ್ತು ನಾಳೆ ನಮ್ಮ ಮೊಹಮ್ಮದ್ ಪೈಗಂಬರ್ ಜನ್ಮದಿನ. ಇವತ್ತು ಸಂದಲ ಸಂದರ್ಭದಲ್ಲಿ ಇವತ್ತು ಆಸಾರ್ ಮಹಲ್ದಲ್ಲಿ ಅವರು ಹುಟ್ಟುಹಬ್ಬವನ್ನು ನಾವು ಎಲ್ಲರೂ ಕೂಡಿ ಆಚರಿಸಿದ್ವಿ. ಈ ನಬಿಯವರು ತಿರುಗಾಡಿದ ಜಾಗ, ಮೊಹಮ್ಮದ್ ಪೈಗಂಬರ್ ಸಾಹೇಬರು ತಿರುಗಾಡಿದ್ದು ಇದು ಒಂದು ಸೂಫಿ ಸಂತರ ಆಸಾರ್ ಮಹಲ್. ಇದರದ್ದು ಒಂದು ದೊಡ್ಡ ಇತಿಹಾಸದ. ಇಲ್ಲಿ ಬಂದವರು ಈಗ ಬರೀ DSP ಆಗ್ಯಾರ. ಅವರು ಮುಂದೆ SP ಆಗಿ ನಾವು ರಿಟೈರ್ಡ್ ಆಗುತ್ತಾನೆ ಅವರು ಇದು ಆಗೋದಿಲ್ಲ, ಅದು SP ಆಗಿ ರಿಟೈರ್ಡ್ ಆಗ್ತಾರೆ. ಅವರಿಗೆ ದೇವರ ಆಯುಷ್ಯ ಅಂತಸ್ತ ಎಲ್ಲ ಕೊಳ್ಳಿ. ಮತ್ತು ಅವ್ರು ಏನು ಕವಿ DSP ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಕವಿ ಆಗಬೇಕಾದ್ರೆ ಭಾಳ ಕೆಲಸ. ಯಾಕಂದರೆ ಇದು ಬಸವನಾಡಿನಲ್ಲಿ ಸಿದ್ಧಾರ್ಥ ಸ್ವಾಮೀಜಿ ತಿರುಗಾಡು ದೇವರಂಥ ಜಾಗದಲ್ಲಿ ಹುಟ್ಟು ಬೆಳೆದವರು. ಅವರು ಭಾಳ ಮುಂದೆ ಹೋಗಿದ್ದಾರೆ. ದೇವರವರಿಗೆ ಮುಂದೆ ಹೋಗಲಿ. ಇವತ್ತು ಮೊಹಮ್ಮದ್ ಪೈಗಂಬರ್ ಜನ್ಮದಿನ, ಹಂಗಾಗಿ ಅವ್ರಿಗೆ ಇವತ್ತು ಸನ್ಮಾನ ಮತ್ತು ಅವ್ರ ಬರ್ಡೇನು ಕೂಡ ನಾವು ಇಲ್ಲಿ ಮಾಡಿದ್ವಿ. ದೇವರು ಆಯುಷ್ಯ ಕೊಳ್ಳಿ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಸೋಹೇಲ್ ಮುಲ್ಲಾ ಅವರು ಒಂದು ಇಲ್ಲಿ ಆಕರ್ಷಕನೇ ಒಂದು ಇದು ಉದ್ಘಾಟನೆ ಮಾಡಿ ಫನ್ಫೇರ್ ಮಾಡಿದ್ದಾರೆ. ಆ ಫನ್ಫೇರ್ಗೆ ಎಲ್ಲರೂ ತಾವು ಬಿಜಾಪುರ ಜನರು ಬಂದು ಕೇಸಿ ಅದನ್ನು ವೀಕ್ಷಣೆ ಮಾಡಿ ನೋಡಬೇಕು. ಯಾರು ಭಾಳ ಚಲೋ ಮಾಡಿದ್ದಾರೆ. ಇಲ್ಲಿ ಸಣ್ಣ ವಯಸ್ಸಿನಾಗ ಮಗು ಭಾಳ ಕೆಲಸ ಇಲ್ಲಿ ದೊಡ್ಡದು ಮಾಡಿದ್ದಾರೆ. ತಾವು ಬಂದು ಅದಕ್ಕೆ ಪ್ರಸ್ತಾವ ಕೊಟ್ಟು ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ಇದು ಬಂದು ನೋಡಿದಾಗ ತಮ್ಮೆಲ್ಲ ಗೊತ್ತೈತಿ. ಬೇಡ ಈಗ ಸಂಭಾನಿ ಅವರು ಇಲ್ಲಿ ನಮ್ಮ ಅದಾರ, ನಮ್ಮ ಶಕೀಲ್ ಸುತಾರ್, ಶಕೀಲ್ ಬಾಗ್ಮಾರಿ ಅವರು ಅದಾರ, MC ಮುಲ್ಲಾ ಅವರು ಅದಾರ, ಮತ್ತು ನಮ್ಮ ಕಾನೆ ಸಾಹೇಬ್ರು ಅದಾರ, ಪಾರ್ಟಿ ಮೆಂಬರ್ ಅವರು ಇದ್ದಾರೆ. ಎಲ್ಲ ಇಲ್ಲಿ ಗಣ್ಯರು ಕೂಡಿ ಜಾಕೀರ್ ಸಾಹೇಬ್, ನಮ್ಮ ಸಣ್ಣ ಸಾಹೇಬ್ರು ಜಲಾಲುದ್ದೀನ್ ಸಾಹೇಬ್ರು ಅದಾರ, CPI ಸಾಹೇಬ್ರು, ಮಠಪತಿ ಸಾಹೇಬರು ಮತ್ತು ತಲಕೇರಿ ಸಾಹೇಬರು ಇಲ್ಲಿ ಇದ್ದಾರೆ. ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಗಂಧದ ಮೆರವಣಿಗೆಗೆ ಬಹಳಷ್ಟು ಸಹಕಾರದಿಂದ ಭಾಳ ಚಲೋ ಒಂದು ಸುರಕ್ಷತೆಯಿಂದ ಇಲ್ಲಿ ತಂದವ್ರು ಮುಟ್ಟಿದ್ದಕ್ಕೆ ನಮ್ಮ ಎಲ್ಲ ಸಮಾಜ ವತಿಯಿಂದ ಅವ್ರಿಗೆ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ಅದರ ಜೊತೆಯಲ್ಲಿ ನೀವು ಇವತ್ತು ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಮ್ಮ DSP ಸಾಹೇಬರು ಒಂದು ಎರಡು ಮಾತಾಡ್ಬೇಕಂತ ಅವರಲ್ಲೇ ಮನವಿ ಮಾಡ್ಕೊತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಹಾಗೂ ಇತರರಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ. ಅವರ 1500ನೇ ಹುಟ್ಟುಹಬ್ಬ, ನಂದ ಹುಟ್ಟುಹಬ್ಬ ಎರಡೂ ಸೇರಿ ಬಂದಿರೋದಕ್ಕೆ ನಂದು ಅದನ್ನೊಂದು ಸೌಭಾಗ್ಯ ಅಂತ ಹೇಳ್ಕೊತೀನಿ. ಅದು ಎಲ್ಲ ನಮ್ಮ ಮುಲ್ಲಾ ಅವರು, ಖಾನೆ ಅವರು, ನಮ್ಮ ಹೊರತಿ ಮೇಯರ್ ಸಾಹೇಬರು, ಜೈನುಲ್ಲಾ ಅವರು
ಎಲ್ಲ ಇಸ್ಲಾಂ ಬಾಂಧವರು ಸೇರಿ ನನ್ನ ಹುಟ್ಟುಹಬ್ಬವನ್ನು ಅದು ಅಸಾರ್ನಲ್ಲಿ ಎಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಕೇಶ ಇದೆಯೋ ಅಂತಹ ಒಂದು ಪವಿತ್ರ ಸ್ಥಾನದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಅವರು ಆಚರಿಸೋದಕ್ಕಾಗಿ ಅವರಿಗೆಲ್ಲರಿಗೂ ಕೂಡ ಅತ್ಯಂತ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಮೊಹಮ್ಮದ್ ಪೈಗಂಬರರ 15ನೇ ಹುಟ್ಟುಹಬ್ಬದ ಎಲ್ಲ ನಮ್ಮ ಮುಸ್ಲಿಂ ಸಮಾಜ ಬಾಂಧವರು ಶುಭಾಶಯಗಳು. ಅದರ ಜೊತೆಯಲ್ಲಿ ನಮ್ಮ ಯಲಗಾರ್ ಸಾಹೇಬ್ ಬಸವರಾಜ್ ಯಲಗಾರ್ DSP ಅವರು ಇವತ್ತು ಅವ್ರದ್ದು ಹುಟ್ಟುಹಬ್ಬ. ಇವತ್ತು ಭಾಳ ವಿಶೇಷವಾದಂಥ ದಿನ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ನಮ್ಮ DSP ಯಲಗಾರ್ ಸಾಹೇಬರು ಬಿಜಾಪುರದಾಗ PSI ಆಗಿ CPI ಆಗಿ DSP ಆಗಿ ಬಿಜಾಪುರ ನಮ್ಮ ಜಿಲ್ಲೆ ಹಳೆಯಾಗಿ ಇವತ್ತು ಅವರು ನಮ್ಮವರ ಅನ್ನಂಗೆ ಇವತ್ತು ಬಸವಣ್ಣವ್ರ ಬಸವಣ್ಣವರ ವಚನಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಅವರ ಇರುವಂಥ ಕರ್ತವ್ಯದ ಜೊತೆ ಆಮೇಲೆ ಇಷ್ಟೆಲ್ಲ ಶೆಡ್ಯೂಲ್ ಟೈಟ್ ಇದ್ದಾಗೂ ಅದನ್ನು ಮಾಡಿದ್ದು ಭಾಳ ದೊಡ್ಡ ಅವ್ರದ್ದು ಒಂದು ಸಾಧನೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಈ ಅವ್ರದ್ದು ನಮ್ಮ ಬಸವಣ್ಣವ್ರದ್ದು ಏನು ವಚನ ನಮ್ಮ ಸಂವಿಧಾನ ಎರಡೂ ಒಂದೇ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲ್ಲ. ಯಾಕಂದ್ರೆ ಬಸವಣ್ಣವ್ರ ವಚನ ನಮ್ಮ ಸಂವಿಧಾನ ಎರಡೂ ಒಂದೇ ಅದಾವೆ. ಅದನ್ನು ಕಾಪಾಡುವಂಥ ಕೆಲಸ, ಅದ್ರ ಬಗ್ಗೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ನಮ್ಗೆ ಇರುವಂಥ ಮುಂದಿನ ಪೀಳಿಗೆ ನಮ್ಮ 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 ಸಂಸ್ಕೃತಿಯನ್ನು ತಿಳಿಸುವಂಥ ಕೆಲಸ ಇವತ್ತು ನಮ್ಮ ಯಲಗಾರ್ ಸಾಹೇಬರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದವನ್ನು ಹೇಳುತ್ತಾ ಇವತ್ತು ಬಹಳ ಸಡಗರ ಸಂಭ್ರಮದಿಂದ ಇವತ್ತೆಲ್ಲ ಇಲ್ಲಿ ಆಚರಣೆಯನ್ನು ಮಾಡ್ಲಿಕ್ಕೆ. ಆಮೇಲೆ ನಮ್ಮ ಬಿಜಾಪುರ ಜನತೆ ಇವತ್ತೇನು ಇದೆಲ್ಲ ಅರೇಂಜ್ಮೆಂಟ್ ಮಾಡಿದಾರೆ ನಮ್ಮ ಸಹೇಲ್ ಮುಲ್ಲಾ ಅವ್ರದ ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದಾರೆ. ಇಲ್ಲೆಲ್ಲ ನಮ್ಮ ಬಿಜಾಪುರ ಜನತೆ ಬಂದು ಇದ್ರ ದರ್ಶನ ಮಾಡ್ಬೇಕಂತ ಹೇಳ್ಬೋದು ನಾನು ಅನಿಸ್ತೇನೆ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।